ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಮಹಾ ದರೋಡೆ ನಡೆದಿದೆ. ರಾಬರಿಗೂ ಮುನ್ನ 2-3 ದಿನಗಳ ಕಾಲ ಶಂಕಿತ ಆರೋಪಿಗಳು ಸ್ಕೆಚ್ ಅನ್ನು ಹಾಕಿದ್ದಾರೆ. ಆ ಎಲ್ಲ ಸ್ಕೆಚ್ ಕೂಡ ಈಗ ಸಿಸಿಟಿವಿ ವಿಡಿಯೋದಲ್ಲಿ ಲಭ್ಯ ಆಗಿದೆ. ಯಾಕಂದ್ರೆ ನಿನ್ನೆ 1:30 ಸುಮಾರಿಗೆ ಡೈರಿ ಸರ್ಕಲ್ನಲ್ಲಿ 7 ಕೋಟಿ 11 ಲಕ್ಷವನ್ನ ಖದೀಮರು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ದರೋಡೆ ಆಗಿರುತ್ತೆ. ರಾಬರಿಗೂ ಮುನ್ನ 2-3 ದಿನಗಳ ಕಾಲ ಸ್ಕೆಚ್ ಅನ್ನ ಹಾಕಲಾಗಿದೆ. ಶಂಕಿತ ಆರೋಪಿಗಳ ಸಿಸಿಟಿವಿ ವಿಡಿಯೋ ಈಗ ಲಭ್ಯ ಆಗಿದೆ. ಡೈರಿ ಸರ್ಕಲ್ ಆಸುಪಾಸಿನಲ್ಲಿ ಶಂಕಿತರ ಓಡಾಟ ನಡೆಸಿರುವಂತಹ ಸಿಸಿಟಿವಿ ಈಗ ನ್ಯೂಸ್ 18ಗೆ ಸಿಕ್ಕಿದೆ. ದರೋಡೆ ಕೃತ್ಯದ ಹಿಂದಿನ ದಿನವೂ ಶಂಕಿತರು ಓಡಾಟವನ್ನು ನಡೆಸಿದ್ದಾರೆ. ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿರೋ ಸಿಸಿಟಿವಿ ಲಭ್ಯ ಆಗಿದೆ. ದಕ್ಷಿಣ ವಿಭಾಗದ ಪೊಲೀಸರ ಸಿಸಿಟಿವಿ ತಪಾಸಣೆ ವೇಳೆ ಈ ದೃಶ್ಯಗಳು ಪತ್ತೆಯಾಗಿದೆ. ರಾಬರಿಗೂ ಮುನ್ನ ರಿಕ್ಕಿ ಮಾಡಿದ್ರ ಅನ್ನೋ ಅನುಮಾನ ಇದೆ. ಸದ್ಯ ಒಂದೊಂದಾಗಿ ಹೊರಬರ್ತಾ ಇರುವಂತಹ ಸಿಸಿಟಿವಿ ವಿಡಿಯೋಗಳು. ಇನ್ನು ಕೃತ್ಯದ ಹಿಂದಿನ ದಿನವೂ ಕೂಡ ದರೋಡೆಕೋರರು ಸ್ಕೆಚ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಸುತ್ತಮುತ್ತ ಜಾಗಗಳಲ್ಲಿ ಓಡಾಟ ನಡೆಸಿರುವಂತಹ ಒಂದು ಸಿಸಿಟಿವಿ ದೃಶ್ಯಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ದರೋಡೆ ಆಗೋಕ್ಕೂ 2-3 ದಿನಗಳ ಮುಂಚೆಗೆ ದರೋಡೆಕೋರರು ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಎಲ್ಲವೂ ಕೂಡ ಆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಹಾಗಿದ್ರೆ ಪೊಲೀಸರಿಗೆ ಸಿಕ್ಕಿರುವಂತಹ ಕ್ಲೂ ಏನು? ಜೊತೆಗೆ ಯಾವ ರೀತಿಯಾಗಿ ಅವರು ಸ್ಕೆಚ್ ಹಾಕಿದ್ರು? ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ? ಚೈತ್ರ, ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳನ್ನ ಹಿಡಿಯೋದಕ್ಕೆ ಎಲ್ಲಾ ರೀತಿಯಾದಂತಹ ಆಯಾಮದಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಪ್ರಾಥಮಿಕ ಹಂತವಾಗಿ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಸಿಸಿಟಿವಿ ಫುಟೇಜ್ಗಳು ಸಾಕಷ್ಟು ಹೆಲ್ಪ್ ಆಗುತ್ತೆ. ಹೀಗಾಗಿ ಆ ಒಂದು ತನಿಖೆಯ ಭಾಗವಾಗಿ ಡೈರಿ ಸರ್ಕಲ್ನ ಸುತ್ತಮುತ್ತ ಕಳೆದ 2-3 ದಿನಗಳಿಂದಲೂ ಕೂಡ ಯಾರು ಫ್ರೀಕ್ವೆನ್ಸಿಯಾಗಿ ಅಲ್ಲಿ ಓಡಾಟ ಮಾಡಿದ್ದಾರೆ, ಯಾರು ಅನುಮಾನಾಸ್ಪದವಾಗಿ ಓಡಾಟ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ 2 ವ್ಯಕ್ತಿಗಳು ಆ ಒಂದು ಡೈರಿ ಸರ್ಕಲ್ನ ಅಕ್ಕಪಕ್ಕದ ಒಂದಷ್ಟು ಬಾರ್ಗಳಲ್ಲಾಗಿರ್ಬೋದು ಅಲ್ಲಿ ಓಡಾಟ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅವರನ್ನ ಅನುಮಾನಾಸ್ಪದವಾಗಿ ಅವರೇ ಮಾಡಿರಬಹುದು ಅನ್ನುವಂತ ಶಂಕೆಯಲ್ಲಿ ಸಿಸಿಟಿವಿ ಫುಟೇಜ್ಗಳನ್ನ 2-3 ದಿನಗಳ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ 2 ಅನುಮಾನಾಸ್ಪದವಾಗಿ ಅಲ್ಲಿ ಓಡಾಟ ಮಾಡಿದ್ದಾರೆ. ಬಾರ್ನಲ್ಲಿ ಕುಡಿಯೋದಾಗಿರ್ಬೋದು, ಆ ಕಡೆ ಓಡಾಟ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರೇ ಈ ಒಂದು ರಾಬರಿ ಮಾಡಿರಬಹುದು ಅನ್ನುವಂತ ಅನುಮಾನನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಆ ಒಂದು ರಾಬರಿ ಆದಂತ ಸಂದರ್ಭದಲ್ಲಿ ಆರೋಪಿಗಳು ತಮ್ಮ ಮುಖ ಕಾಣಬಾರದು ಅಂತೇಳಿ ಪ್ರೀ ಪ್ಲಾನ್ ಅನ್ನ ಮಾಡಿ ಅವರು ಮಂಕಿ ಕ್ಯಾಪ್ ಅನ್ನ ಧರಿಸಿದ್ರು. ಹೀಗಾಗಿ ಅವರ ಚಹರೆ ಕಂಪ್ಲೀಟ್ ಆಗಿ ಪೊಲೀಸರು ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಯಾರು ಮಾಡಿರಬಹುದು, ಅಲ್ಲಿ ರಿಕ್ಕಿ ಮಾಡಿರಬಹುದಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಅನುಮಾನಾಸ್ಪದವಾಗಿ ಅಲ್ಲಿ ಯಾರೆಲ್ಲ ಓಡಾಟ ಮಾಡಿದ್ರಲ್ಲ ಅಂತವರಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿತ್ತು. ಜೊತೆಗೆ ಆ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಫಾಲೋ ಮಾಡಿಕೊಂಡು ಹೋದಂತ ಸಂದರ್ಭದಲ್ಲಿ ಬಟ್ಟನಹಳ್ಳಿಯ ಮೂಲಕವಾಗಿ ಅವರು ಆಂಧ್ರಕ್ಕೆ ಓಡೋಗಿದ್ರು ಅನ್ನುವಂಥದ್ದು ಒಂದಷ್ಟು ಇನ್ಫಾರ್ಮೇಶನ್ ಪೊಲೀಸರಿಗೆ ಗೊತ್ತಾಗುತ್ತೆ. ಆಂಧ್ರದ ಚಿತ್ತೂರು ಹಾಗೂ ತಿರುಪತಿ ಕಡೆ 2 ಭಾಗವಾಗಿ 2 ತಂಡಗಳು ಎಸ್ಕೇಪ್ ಆಗಿತ್ತು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿತ್ತು. ಹೀಗಾಗಿ 2 ಕಡೆಯೂ ಕೂಡ ಚಿತ್ತೂರು ಹಾಗೂ ತಿರುಪತಿಯಲ್ಲಿ 2 ಕಡೆಯೂ ಕೂಡ ಪೊಲೀಸರು ಬೀಡುಬಿಟ್ಟಿದ್ರು. ಅದರಲ್ಲಿ ಚಿತ್ತೂರಿನಲ್ಲಿ ಇನೋವಾ ಕಾರ್ ಸಮೇತ 2 ಪೊಲೀಸರಿಗೆ ಸಿಕ್ಕಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಜೊತೆಗೆ ತಿರುಪತಿಯಲ್ಲೂ ಕೂಡ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅಲ್ಲಿ ಇರುವಂತಹ ಒಂದಷ್ಟು ಲಾಡ್ಜ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಹೋಮ್ ಸ್ಟೇಗಳಾಗಿರ್ಬೋದು, ದೇವಸ್ಥಾನದ ಅಕ್ಕಪಕ್ಕ ಎಲ್ಲಾ ಕಡೆಯೂ ಕೂಡ ಆರೋಪಿಗಳಿಗಾಗಿ ಮಫ್ತಿಯಲ್ಲಿ ಪೊಲೀಸರು ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ 2 ವಶಪಡೆಯಲಾಗಿದೆ. ಮತ್ತೊಂದು ಕಡೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕೂಡ ಎಲ್ಲೆಲ್ಲಿ ಓಡಾಟ ಮಾಡಿದ್ರು ಅನ್ನುವಂತ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ತಿರುಪತಿಯಲ್ಲಿ ಇರೋದ್ರ ಬಗ್ಗೆ ಕೂಡ ಅಲ್ಲಿರುವಂತಹ ಆರೋಪಿಗಳ ಬಗ್ಗೆಯೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಇಲ್ಲಿ ಎಷ್ಟು ಜನ ಎಕ್ಸಾಕ್ಟ್ಲಿ ಒಂದು ರಾಬರಿಯನ್ನ ಮಾಡಿದ್ರು, ಅದರಲ್ಲಿ ಯಾರ್ಯಾರು ಎಕ್ಸಾಕ್ಟ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳಿಗಾಗಿಯೂ ಕೂಡ ತನಿಖೆ ಮುಂದುವರೆದಿದೆ. ಮತ್ತೊಂದು ಕಡೆ ಆ ಒಂದು ಕ್ಯಾಶ್ ಅನ್ನ ಇವರು ಎಲ್ಲಿಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಕ್ಲಾರಿಫಿಕೇಶನ್ ಇಲ್ಲ. ಯಾಕಂದ್ರೆ ಪತ್ತೆಯಾಗಿರುವಂತಹ ಇನೋವಾ ಕಾರಿನಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಶ್ ಇರೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿ ಆ ಒಂದು ಕ್ಯಾಶ್ ಅನ್ನು ಕೂಡ ಬೇರೆ ಬೇರೆ ಕಡೆ ಅವರು ಬಿಟ್ಟು ನಂತರ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅವರು ಒಟ್ಟು 3 ಕಾರುಗಳನ್ನ ಬಳಸಿರೋದು ತನಿಖೆ ವೇಳೆ ಗೊತ್ತಾಗಿತ್ತು. ಒಂದು ಜಿನ್ ಕಾರ್ ಆಗಿರ್ಬೋದು, ಮತ್ತೆ ವ್ಯಾಗನರ್ ಕಾರ್ ಹಾಗೂ ಇನೋವಾ ಕಾರ್ 3 ಕಾರನ್ನು ಕೂಡ
ಅವರು ಬಳಸಿದ್ರು. ಮತ್ತೆ ಪ್ರೀ ಪ್ಲಾನ್ಡ್ ಆಗಿ ಇವರು ಈ ಒಂದು ರಾಬರಿಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಆ ಒಂದು ಕ್ಯಾಶ್ ಅನ್ನು ಕೂಡ ಇವರು ಬೇರೆ ಕಡೆ ಬಚ್ಚಿಟ್ಟು ನಂತರ ಬೇರೆ ಬೇರೆ ಕಡೆ ಎಸ್ಕೇಪ್ ಆಗಿರುವಂತದ್ದು. ಒಟ್ಟು 2-3 ಬಾರಿ ಇವರು ಪೊಲೀಸರನ್ನ ಯಾಮಾರಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಸದ್ಯಕ್ಕಂತೂ ಇಬ್ಬರು ಆರೋಪಿಗಳನ್ನ ವಶಪಡಿಯುವಂತ ಕೆಲಸವನ್ನ ಮಾಡಲಾಗಿದೆ. ಇನೋವಾ ಕಾರನ್ನು ಕೂಡ ವಶಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ತಿರುಪತಿಯಲ್ಲೂ ಕೂಡ ಇರುವಂತಹ ಆರೋಪಿಗಳಿಗಾಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಚೈತ್ರ ಮಾತನಾಡಿಸ್ತೀನಿ. ಹಾಡ ಹಗಲೇ ಬೆಂಗಳೂರು ನಗರದಲ್ಲಿ ಈಗ ದರೋಡೆ ಆಗಿರುವಂತದ್ದು. ಹಾಗಾಗಿ ಆ ಒಂದು ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಲ್ಲ, ಶಂಕಿತ ಆರೋಪಿಗಳು ಯಾವ ರೀತಿಯಾಗಿ ಆ ಸುತ್ತಮುತ್ತ ಓಡಾಟವನ್ನ ನಡೆಸಿದ್ದಾರೆ. ಹತ್ರದಲ್ಲೇ ಇರುವಂತಹ ಬಾರ್ನಲ್ಲಿ ಮದ್ಯಪಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅದಾದ ಮೇಲೆ ಅವರೇನಾದ್ರೂ ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ತಾ ಇದ್ರ ಅಥವಾ ಯಾವ ರೀತಿಯಾಗಿ ತಮ್ಮ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಂಕಿತ ಆರೋಪಿಗಳು ಓಡಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಪೊಲೀಸರು ತನಿಖೆಯ ಮೂಲಕ ಕಂಡು ಹಿಡಿತಾ ಇದ್ದಾರೆ. ಹಾಡ ಹಗಲೇ ಬೆಂಗಳೂರು ನಗರದಲ್ಲಿ ದರೋಡೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಕೋಟಿ ದರೋಡೆಯಾಗಿ 24 ತಾಸು ಕಳೆದು ಹೋಯಿತು. ನಗರದ ಮಧ್ಯೆ ದರೋಡೆ ಆಗಿದೆ. ಹಾಗಿದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಈ ರೀತಿಯಾಗಿ ಬೆಂಗಳೂರಿನ ಹೃದಯ ಭಾಗ ಡೈರಿ ಸರ್ಕಲ್ನಲ್ಲಿ 7 ಕೋಟಿ 11 ಲಕ್ಷವನ್ನ ರಾಬರ್ಸ್ ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ, ಅಲರ್ಟ್ ಆಗಿರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ಜನಸಂದಣಿಯ ಜಾಗ, ಪೊಲೀಸರ ಓಡಾಟವಿರೋ ಸ್ಥಳ, ಆದ್ರೂ ಕೂಡ ಪೊಲೀಸರಿಗೆ ಆರೋಪಿಗಳನ್ನ ಹಿಡಿಯೋದಕ್ಕಾಗ್ಲಿಲ್ವಾ? 7 ಕೋಟಿ ದೋಚ್ಕೊಂಡು ಹೋದ್ರು, ಇಷ್ಟೆಲ್ಲ ಆದ್ರೂ ತಡೆಯಲಿಲ್ವಾ ನಮ್ಮ ಪೊಲೀಸರು? ಯಾಕೆ ಅಂತ ಹೇಳಿ, ಯಾಕಂದ್ರೆ ನಮ್ಮ ಪೊಲೀಸರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಂತ ಹೇಳಿದ್ರೆ, ರಾತ್ರಿ ಬೀಟಿಂಗ್ ಇರುತ್ತೆ, ಅದಾದ ಬಳಿಕ ಸಿಗ್ನಲ್ಗೂ ಪೊಲೀಸರು ಅಲರ್ಟ್ ಆಗಿರ್ತಾರೆ. ಅದರಲ್ಲೂ ಈಗ ಶಂಕಿತ ಆರೋಪಿಗಳು ತಿರುಪತಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಹಾಗಿದ್ರೆ ಈಗ ವಿಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು ಭದ್ರತಾ ವೈಫಲ್ಯವೇ ಇದೆಲ್ಲದಕ್ಕೂ ಕಾರಣ. ಇದು ಮೊದಲ ಬಾರಿಯಲ್ಲ ದರೋಡೆ ಆಗಿರೋದು ಇಷ್ಟು ದೊಡ್ಡ ಅಮೌಂಟ್. ಆದ್ರೆ ಈ ಹಿಂದೆಯೂ ಕೂಡ ದರೋಡೆ ಆಗಿದೆ. ಬ್ಯಾಂಕ್ಗಳನ್ನೇ ದರೋಡೆ ಮಾಡಿದ್ದಾರೆ. ವಿಜಯಪುರದಲ್ಲೂ ಕೂಡ ದರೋಡೆ ಆಗಿದೆ. ಆದ್ರೂ ಕೂಡ ಪೊಲೀಸರಿಗೆ ಯಾಕೆ ಆರೋಪಿಗಳು ಸಿಗ್ತಾ ಇಲ್ಲ? ಹಾಗಿದ್ರೆ ಪೊಲೀಸರ ಭದ್ರತಾ ವೈಫಲ್ಯವೇ ಇದಕ್ಕೆ ಕಾರಣನಾ ಅನ್ನುವಂಥದ್ದು ವಿರೋಧ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಮಾದೇಶ್, ಬೆಂಗಳೂರಿನಲ್ಲೇ, ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ 11 ಲಕ್ಷವನ್ನ ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಎಷ್ಟು ಅಲರ್ಟ್ ಆಗಿದ್ರು ಅನ್ನುವಂಥದ್ದು ಇದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಸಿಗ್ನಲ್ ನಲ್ಲಿ ಅಚಾನಕ್ ಆಗಿ ಏನಾದ್ರೂ ನಡೆದ್ರು ಕೂಡ ಸೊ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮತ್ತೊಂದು ಸಿಗ್ನಲ್ ನಲ್ಲಿ ಹಿಡಿಯುವಂತಹ ಒಂದು ರೂಲ್ಸ್ ಇದ್ರೂ ಕೂಡ ಆರೋಪಿಗಳು ಹೇಗೆ ತಿರುಪತಿಗೆ ತಪ್ಪಿಸ್ಕೊಂಡ್ರು? ಹಾಗಿದ್ರೆ ಪೊಲೀಸರ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಮತ್ತೊಂದು ಕಡೆ ವಿರೋಧ ಪಕ್ಷದವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ನಿದ್ದೆ ಮಾಡ್ತಿದ್ರ, 24 ಗಂಟೆಗಳು ಕಳೆದ್ರೂ ಕೂಡ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತನಿಖೆಯ ಹಾದಿ ಹೇಗೆ ಸಾಗ್ತಾ ಇದೆ? ಚೈತ್ರ, ಇಲ್ಲಿ ನಿಜಕ್ಕೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಒಂದ್ ಕಡೆ ಆದ್ರೆ ಇಲ್ಲಿ ಆರೋಪಿಗಳ ಒಂದು ಚಾಲಾಕಿತನವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಪೊಲೀಸರ ನೆಕ್ಸ್ಟ್ ಮೂವ್ಮೆಂಟ್ ಏನಿರುತ್ತೆ ಅಂತ ಹೇಳಿ ಈಗಾಗಲೇ ಆರೋಪಿಗಳು ಅಂದಾಜಿಸಿದ್ರು. ಅದೇ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಪೊಲೀಸರನ್ನ ಯಾವ ರೀತಿ ಕನ್ಫ್ಯೂಷನ್ ಮಾಡಬೇಕಾಗುತ್ತೆ, ಪೊಲೀಸರಿಗೆ ಯಾವ ರೀತಿ ವಿಚಾರ ಗೊತ್ತಾಗಬಾರ್ದು, ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ನಾವು ಮಾಡಬೇಕು ಅಂತ ಹೇಳಿ ಆ ಆರೋಪಿಗಳು ಮುಂಚೆಯೇ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಆರೋಪಿಗಳು ಒಟ್ಟು 3 ಕಾರುಗಳನ್ನ ಬಳಸುವಂತ ಕೆಲಸವನ್ನ ಮಾಡಿರ್ತಾರೆ. ಜೊತೆಗೆ ವಿಚಾರ ಆ ಒಂದು ಹಣ ಬೆಂಗಳೂರು ಸಿಟಿಯಿಂದ ಹೊರಗಡೆ ಹೋಗುವವರೆಗೂ ಕೂಡ ಮ್ಯಾಟರ್ ಲೀಕ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೇರೆ ಬೇರೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಇಲ್ಲಿ ಇನೋವಾ ಕಾರ್ನಲ್ಲಿ ಒಂದು ಟೀಮ್ ಹಣವನ್ನ ಇಟ್ಕೊಂಡು ಎಸ್ಕೇಪ್ ಆಗುತ್ತೆ, ಮತ್ತೊಂದು ಟೀಮ್ ಆ ಒಂದು ವಿಚಾರ ಹೊರಗಡೆ ಬರಬಾರದು ಅನ್ನುವಂತ ಕಾರಣಕ್ಕೆ ಆ ಒಂದು ಸಿಬ್ಬಂದಿಯನ್ನ CMS ಸಿಬ್ಬಂದಿಯನ್ನ ವಶದಲ್ಲಿ ಇಟ್ಕೊಂಡು ಅವರಿಗೆ ಗನ್ ಪಾಯಿಂಟ್ ಅನ್ನ ಇಟ್ಟು ಅವರನ್ನ ವಶಪಡಿಸಿಕೊಂಡಿರ್ತಾರೆ. ಮತ್ತೊಂದು ಕಡೆ ಇನೋವಾ ಕಾರ್ ಬೆಂಗಳೂರಿನಿಂದ ಸಿಟಿಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಉಳಿದ 2 ಕಾರುಗಳಲ್ಲಿ ಜೆನ್ ಕಾರ್ ಆಗಿರ್ಬೋದು ಮತ್ತೆ ವ್ಯಾಗನರ್ ಕಾರ್ನಲ್ಲಿ ಇದ್ದಂತಹ ಮತ್ತೊಂದು ಟೀಮ್ಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ನಾವು ಹಣದ ಸಮೇತ ಸೇಫ್ ಆಗಿ ಬೆಂಗಳೂರನ್ನ ದಾಟಿದ್ದೇವೆ, ನೀವು ಕೂಡ ಅಲ್ಲಿಂದ ಬನ್ನಿ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಹೋಗಿರೋದಿಲ್ಲ. ಅಂದ್ರೆ ಅಲ್ಲಿವರೆಗೂ ಕೂಡ 1 ಗಂಟೆ ಆಗಿರುತ್ತೆ. 12:36 ಸುಮಾರಿಗೆ ಒಂದು ರಾಬರಿ ನಡೆಸಿದ್ರೆ 1:15 ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಗಡೆ ಬಂದಿರೋದಿಲ್ಲ. ಯಾವಾಗ ಇನೋವಾ ಕಾರ್ ಎಸ್ಕೇಪ್ ಆಗಿರುತ್ತೋ ಆ ಒಂದು ಸಂದರ್ಭದಲ್ಲಿ
ಅದು ಕನ್ಫರ್ಮ್ ಆಗುತ್ತೋ ಆಗ ಇನ್ನಿಬ್ಬರ ತಂಡ ಅಂದ್ರೆ ಜೆನ್ ಮತ್ತೆ ವೆಗನರ್ ಕಾರ್ನಲ್ಲಿ ಇದ್ದಂತಹ ತಂಡ ಏನ್ ಮಾಡುತ್ತೆ, ಅಲ್ಲಿದ್ದಂತಹ ಸಿಬ್ಬಂದಿಯನ್ನ ಬಿಟ್ಟು ಅಲ್ಲಿಂದ ಆ ಕಾರ್ನಲ್ಲಿ ಅವರು ಕೂಡ ಎಸ್ಕೇಪ್ ಆಗ್ತಾರೆ. ಆ ಒಂದು ಕಾಲಿಗೆ ಅಂದ್ರೆ 1:16 ಸಮಯದಲ್ಲಿ ಆ ಒಂದು ಸಿಬ್ಬಂದಿ ನೇರವಾಗಿ ತಮ್ಮ ಮ್ಯಾನೇಜರ್ಗೆ ಸಿಗ್ತಾರೆ, ಮಾಹಿತಿಯನ್ನ ನೀಡ್ತಾರೆ. ಮ್ಯಾನೇಜರ್ 1:16 ಸುಮಾರಿಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಪೊಲೀಸರು ಆ ಒಂದು ಸಂದರ್ಭದಲ್ಲಾದ್ರೂ ಕೂಡ ಎಚ್ಚರಗೊಂಡಿದ್ರೆ ಉಳಿದ 2 ಕಾರ್ನಲ್ಲಿ ಹೋಗಿದಂತ ಆರೋಪಿಗಳನ್ನ ಹಿಡಿಬಹುದಿತ್ತು. ಆದ್ರೆ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಆ ಒಂದು ಘಟನೆ ಬಗ್ಗೆ ಮಾಹಿತಿ ಪಡೆಯೋದ್ರಲ್ಲೇ ಪೊಲೀಸರು ಎಲ್ಲ ಒಂದ್ ಕಡೆ ಇಲ್ಲಿ ಸಮಯವನ್ನ ವ್ಯರ್ಥ ಮಾಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಕಡೆ ಆರೋಪಿಗಳು ಆಲ್ರೆಡಿ ಎಸ್ಕೇಪ್ ಆಗಿರ್ತಾರೆ, ಹಣದ ಸಮೇತ ಇನ್ನೊಂದು ಕಾರ್ ಎಸ್ಕೇಪ್ ಆಗಿರುತ್ತೆ. ಅದಾದ್ಮೇಲೂ ಕೂಡ ಇಲ್ಲಿ ಟೈಮ್ ಇರುತ್ತೆ. ಆ ಒಂದು ಟೈಮ್ ನಲ್ಲಿ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯನ ವಹಿಸಿದ್ದಾರೆ. ಮತ್ತೆ ಆ ಒಂದು ಇನೋವಾ ಕಾರ್ ಮೇಲೆನೆ ಫೋಕಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅಷ್ಟರಲ್ಲಿ ಉಳಿದ 2 ಕಾರ್ಗಳಲ್ಲಿ ಇನ್ನೆರಡು ಟೀಮ್ಗಳು ಕೂಡ ಬೆಂಗಳೂರಿನಿಂದ ಎಸ್ಕೇಪ್ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಅವರು ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಎಲ್ಲೊಂದ್ ಕಡೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ಅದಾದ್ಮೇಲೆ 2 ಕಾಲ್ಗೆ ಅಂದ್ರೆ 2 ಗಂಟೆಯ ನಂತರ ಪೊಲೀಸರು ವೈರ್ಲೆಸ್ ನ ಮೂಲಕ ಈ ರೀತಿಯಾಗಿ ಅಲರ್ಟ್ ಮೆಸೇಜ್ ಅನ್ನ ಕಳಿಸ್ತಾರೆ. ಅಂದ್ರೆ ಈ ರೀತಿಯಾಗಿ ಡೈರ್ ಸರ್ಕಲ್ ನಲ್ಲಿ ರಾಬರಿ ಆಗಿದೆ, ಎಲ್ಲಾ ಕಡೆಯೂ ಕೂಡ ಅಲರ್ಟ್ ಆಗಿರಿ, ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಎಕ್ಸಿಟ್ ಪಾಯಿಂಟ್ ಗಳನ್ನ ಚೆಕ್ ಮಾಡಿ ಅಂತ ಹೇಳಿ ಮೆಸೇಜ್ ಅನ್ನ ಹೋಗುತ್ತೆ. ಆದ್ರೆ ಅಷ್ಟರಲ್ಲಾಗಲೇ ಆರೋಪಿಗಳು ಕರ್ನಾಟಕದಿಂದ ಎಸ್ಕೇಪ್ ಆಗಿರ್ತಾರೆ. ಹೀಗಾಗಿ ಅದಾದ್ಮೇಲೆ ಸುಮಾರು 4 ಜನ ಜಂಟಿ ಪೊಲೀಸ್ ಆಯುಕ್ತರು ಮತ್ತೆ 18 ಜನ ಡಿಸಿಪಿಗಳು ಹಾಗೂ 50ಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಆ ಒಂದೇ ಒಂದು ಕೇಸ್ನಲ್ಲಿ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ಪೊಲೀಸರಿಗೆ ನಿರ್ಮಾಣ ಆಗುತ್ತೆ. ಈ ಒಂದು ಕೇಸ್ ಕಂಪ್ಲೀಟ್ ಆಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಹಾಡಹಗಲೇ ಅಂತಹ ಒಂದು ಫ್ಲೈಓವರ್ ನ ಮೇಲೆ 7 ಕೋಟಿ ಹಣವನ್ನ ರಾಬರಿ ಮಾಡ್ತಾರೆ ಅಂದ್ರೆ ಈ ಒಂದು ಟ್ರಾಫಿಕ್ ಇರುವಂತಹ ನಗರದಲ್ಲಿ ಈ ರೀತಿಯಾಗಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಪೊಲೀಸರಿಗೆ ಚಾಲೆಂಜ್ ಆಗಿತ್ತು. ಸದ್ಯಕ್ಕೆ ಇಬ್ಬರನ್ನ ವಶಪಡಿಸಿದ್ದಾರೆ. ಉಳಿದವರಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.